ಸಂತೆ ಮಾತ್ರ ದೊಡ್ಡದೆ, ಆದರೆ ವ್ಯಾಪಾರ ಚೆನ್ನಾಗಿ ನಡೀತೆ. ಸುಮಾರು ಒಂದು ಸ್ವಲ್ಪ ದಾರಿ ಬಿಡ್ತೀರಾ ಇಲ್ಲಿ ಬಂದ್ರೆ, ಒಂದು ಸ್ವಲ್ಪ ದಾರಿ ಬಿಡ್ರಿ. ನೋಡಿ ಹೇಳ್ಕೊಂಡು ಕುಂತ್ಕೊಂಡು ಹೋಗ್ತಾರೆ ಬಿಡಿ. ವ್ಯಾಪಾರನ ಹೆಂಗೆ ಮಾಡ್ತಾರೆ, ವ್ಯಾಪಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಈ ಸಂತೆಗ. ಅಕ್ಕಿರಾಂಪುರ ಸಂತೆ ಅಂದರೆ ಫೇಮಸ್ಸು ಆಯಿತಾ, ಕರ್ನಾಟಕದ ನಂಬರ್ 1 ಸಂತೆ ಅಂತ ಕರೀತಾರೆ. ಮಾಡ್ತೀನಿ ನೀವು ಮಾತಾಡ್ಬೇಕು ಮಾತಾಡ್ತೀಯಾ ಮಾತಾಡೋದು ಕುರಿಗೆ ಹತ್ರ ಇಲ್ಲ ಮಾತಾಡೋದು ದುರ್ಗದ ಕನ್ನಡಿಗ. ಅದೇ ನಮಸ್ಕಾರ. ನಮಸ್ಕಾರ ಅಣ್ಣ, ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ 24. ಏನು ಈ ವರ್ಷಕ್ಕೆ ಈ ವಯಸ್ಸಿಗೆ ಸಂತೆಗೆ ಬರೋದು ಹಿಡಿದಿದ್ದೀರಾ? ಎಜುಕೇಶನ್ ಗಾಡಿಗಳಿವೆ, ಬಾಡಿಗೆ ನೋಡಿದ್ದೀವಿ. ಏನು ಎಷ್ಟು ಗಾಡಿಗಳಿದ್ದಾವೆ? ನಮ್ಮ ಒಂದು 3 ಅವೆ. ಎಲ್ಲರಿಗೂ ಹೊಡಿತೀರಾ ಬಾಡಿಗೆ? ಹೊಡಿತೀವಿ, ಎಲ್ಲಿಗೆ ಬೇಕಾದ್ರೆ ಹೊಡಿತೀವಿ. ಎಲ್ಲಿಗೆ ಬೇಕಾದ್ರೆ ಹೊಡಿತೀರಾ? ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ? ಹಾವೇರಿ, ಕುಂಕುಂಪಲ್ಲಿ, ಇಲ್ಲಿ ರಾಮಪುರಕ್ಕೆ ಹೋಗ್ತೀವಿ, ಪಾಗೋಡ ಎಲ್ಲ ಕಡೆ. ಹೆಸರು ಹೇಳಿಲ್ಲ ನಮ್ಗೆ. ನಮ್ಮ ಹೆಸರು ಅಭಿಲಾಷ್ ಅಂತ. ಅಭಿಲಾಷ್ ಅಂತೇಳಿ. ಏನು ಈ ಸಂತೆಗೆ ಪ್ರತಿ ವಾರನೂ ಬರ್ತೀರಾ? ಪ್ರತಿ ವಾರನೂ ಹೋಗ್ತಾ ಇರ್ತೀವಿ. ಏನು ಈ ಸಂತೆ ಜಾಸ್ತಿ ದೊಡ್ಡದು ಅಂತ ಹೇಳ್ತಾರೆ, ತುಂಬಾ ಫೇಮಸ್ ಸಂತೆನು ಅಂತ ಹೇಳ್ತಾರೆ. ಚೆನ್ನಾಗಿ ನಡೀತೆ ವ್ಯಾಪಾರಗಳು, ಚೆನ್ನಾಗಿ ನಡೀತಾ ವ್ಯಾಪಾರ. ಏನು ಎಷ್ಟು ಟ್ರಾನ್ಸಾಕ್ಷನ್ ಆಗ್ಬೋದು ಒಂದು ದಿನಕ್ಕೆ ಇಲ್ಲಿ? ಒಂದು ದಿನಕ್ಕೆ ಆಗ್ಬೋದು 1-2 ಕೋಟಿ, ಇನ್ನೂ ಜಾಸ್ತಿನೇ ಆಗ್ಬೋದು ಅಂತ ನೋಡೋಣ ಅಲ್ವಾ? ರೈತರಿಗೆ ಗೊತ್ತ ಏನೋ ಹಿಡ್ಕೊಂಡ್ ಬರ್ತಾರ, ವ್ಯಾಪಾರ ಮಾಡ್ತಾರೆ. ನೀವು ಗಾಡಿಗಳು ಬಂದು ತುಂಬ್ಕೊಂಡು ಕರ್ಕೊಂಡ್ ಬರ್ತೀರಾ, ಅದು ತುಂಬಾ ಸಂತೋಷ ಆಗುತ್ತೆ. ನಾವು ನೈಟ್ ಎಲ್ಲ 2 ಗಂಟೆ ಅಷ್ಟೊತ್ತಿಗೆ ತುಂಬ್ತಾ ಇರ್ತೀವಿ. ಇಲ್ಲಿ ಸಂತೆ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ? ಸಂತೆ ಬೆಳಗಿನ ಜಾವಕ್ಕೆ ಸ್ಟಾರ್ಟ್ 3:30. ನಾವೆಲ್ಲ 1 ಗಂಟೆ 2 ಗಂಟೆ 2 ಗಂಟೆಗೆ ಹಾಕೊಂಡ್ ಬರ್ತೀರಾ, ಮತ್ತೆ ಮುಗಿಯೋದು ಎಷ್ಟೊತ್ತಾಗುತ್ತೆ? ರೈತರ ಹತ್ರ ಎಲ್ಲ ತುಂಬಿಕೊಂಡು 2 ಗಂಟೆ 3 ಗಂಟೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆಲ್ಲ ಎಲ್ಲ ಕ್ಲೋಸ್ ಆಗುತ್ತೆ. ಏನು ಎಲ್ಲ ಪರವಾಗಿಲ್ಲ ಹಂಗಾದ್ರೆ? ನಿಮ್ಗೂ ವ್ಯಾಪಾರ ಆಗುತ್ತೆ? ಹಂಗಾರೆ ನಿಮ್ಗೂ ಬಾಡಿಗೆ ಬರ್ತಲ್ಲ? ನಮ್ಗೂ 60, ನಿಮ್ಗೂ ಹೊಟ್ಟೆ ತುಂಬುತ್ತೆ, ಏನೋ ಒಂದು ಜೀವನ ಮಾಡ್ತಾ ಇದ್ದೀರಾ. ಇದನ್ನ ನಂಬ್ಕೊಂಡು ನೀವು ಜೀವನ ಮಾಡ್ತೀರಾ. ಈ ಸಂತೆಗಳು ಅನ್ನೋದು ಜಾಸ್ತಿ ತುಂಬಾ ರೇರು ಆಯ್ತಾ. ರಾಜ ಮಹಾರಾಜರ ಕಾಲದ ನನ್ಗೆ ಗೊತ್ತಿಲ್ಲ. ನೋಡಿದ್ರು ಯಾಕೋ ನೋಡಿ ಸಂತೆಗಳು ತುಂಬ ಹಳೇವು, ಜಾಸ್ತಿ ಐತೆ ಅಂತೆ. ತೋರಿಸ್ತೀನಿ ಬನ್ನಿ. ಹಾಗೆ ನೀವು ಓಡಾಡೋದಿಲ್ಲ ಅಣ್ಣ, ಒಂದು ಸ್ವಲ್ಪ ಗಾಡಿ ಬಿಡ್ತೀರಾ ಬಂದರೆ? ಎಲ್ಲಿಂದ ಎಲ್ಗಪ್ಪ ಈ ಸಂತೆ ಇದು? ಈ ಥರ ಸಂತೆ ನೋಡಿದ್ರೆ ಈ ಥರ ಸಂತೆ ನೋಡಿದ್ರೆ ಅಲ್ವಾ ಜಾಸ್ತಿ ದೊಡ್ಡ ಸಂತೆ. ನಾನು ನೋಡಿದ ಸಂತೆ ಅಂದ್ರೆ ನಮ್ಮ ಗೋರಿಬ್ದೂರು ಸಂತೆ ಒಂದು ಸ್ವಲ್ಪ ಕಡಿಮೆನೇ ಇದು ಜಾಸ್ತಿನೇ. ನಮ್ಮ ಗೋರಿಬ್ದೂರು ಸಂತೆ ಕಡಿಮೆನೇ, ಇದು ಸ್ವಲ್ಪ ಜಾಸ್ತಿ ದೊಡ್ಡ ಸಂತೆ. ಎಲ್ಲಿಂದ ಇಟ್ಕೊಂಡ್ಬರ್ತಾರೋ ರೈತರು ಪಾಪ, ಕಷ್ಟಪಟ್ಟು ಸಾಕಿರ್ತಾರೆ, ಇಟ್ಕೊಂಡ್ಬಂದು ಮಾರ್ಕೊಂಡು ಹೋಗ್ತಾರೆ ನೋಡ್ಬಿಡ್ರೆ ಸಂತೆಗಳಾಗ.
ನೋಡ್ಗುರು ಪರವಾಗಿಲ್ಲ. ಎಷ್ಟು ಹಾಕೊಂಬಂದಿದ್ದೀರಾ? ನಿಮ್ಮವೇನಾ? ಓಡಾಡೋಕೆ ದಾರಿ ಇಲ್ಲಪ್ಪ. ನಾವು ಮರದಲ್ಲಿ ಕುತ್ಕೊಂಡ್ಬಿಟ್ಟಾರೆ ನಾನು. ಅಪ್ಪ ಎಷ್ಟು ಬೇಕು ಹಿಡ್ಕೊಂಬಂದಿದ್ಯಾ? ಎಷ್ಟು ಮಾತಾಡೋದಿಲ್ಲ ನೋಡೋಣ. ಒಂದು ರೌಂಡ್ ಹಾಕೊಂಬರೋದು ಸುಸ್ತಾಗ್ಬಿಡ್ತದಪ್ಪ ಸಂತೆಗ. ಎಂಟ್ರಿ ಇತ್ತು ಎಕ್ಸಿಟ್ ಇತ್ತು ಒಂದು ಗೊತ್ತಾಗಲ್ಲಪ್ಪ. ಅರೆ ಹಂಗ ಮಕ ಇತ್ತು ಒಂದು ಸ್ವಲ್ಪ. ನೋಡುಗ್ರು ಬಿಡಿಸ ಅದನ್ನ ಹೇಳ್ಕ. ದಾರಿ ಇಲ್ವಾ ಹತ್ರ ಹೋಗಕ್ಕೆ? ಎಲ್ಲ ಲೋಡ್ ಹಾಕೊಂಡು ಹೊಂಟೋತಾರ. ಒಟ್ಟಿಗೆ ಒಂದೇ ಸರಿ ಹಾಕೊಂಡು ಹೊಂಟೋಗೋದು. ಒಟ್ಟಿಗೆ ಒಂದೇ ಸರಿ ಕೊಟ್ಬಿಡೋದು. ಎಷ್ಟು ಹಾಕೊಂಬಂದಿದ್ದೀರಾ? 60 ಕೊಟ್ಟಾಯ್ತು. ತಿರ್ಗಿ 50 ಹಾಕೊಂಬಂದಿದ್ದೀರಾ? 60. ಏನು ಹೇಳ್ತೀರಾ ರೇಟು? ఇంకో పుస్తు ಯೂಟ್ಯೂಬ್ ಹಿಡಿದಿದ್ದೀನಿ. ಏನು ಮಕನ ಹಾಕಿದ್ದೀನಿ, ಯಜಮಾನ್ರಿಗೂ ಹಾಕ್ತೀನಿ. ಏನ್ ಸಾವ್ಕಾರ? ಯಜಮಾನ್ರ ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವ ನಿಮ್ದು? ರತ್ನಗಿರಿ. ಏನು ಎಷ್ಟು ಹಾಕೊಂಬಂದಿದ್ದೀರಾ? ಇವ 60 ಈಗ 60 ಇದಾವೆ. 150 ಹಾಕಿ ಎಲ್ಲ ಖಾಲಿ ಮಾಡಿದ್ವಿ. 60 ಏನು ಎಷ್ಟು ವರ್ಷಕ್ಕೆ ಮಾಡಿದ್ರಿ ಒಂದೊಂದು? 14 15. ಏನು ಪರವಾಗಿಲ್ವಾ? ಪರವಾಗಿಲ್ಲ. ಏನು ರತ್ನಗಿರಿಯಿಂದ ಇಲ್ಲಿ ಬರ್ಬೇಕಂದ್ರೆ ಎಷ್ಟಾಗುತ್ತೆ ಖರ್ಚು? ಹಾ, ಮಾರಿದ್ರೆ ಪರವಾಗಿಲ್ಲ, ಮಾರ್ಲಿಲ್ಲ ಅಂತಂದ್ರೆ ಮೇಯಿಸ್ತೀವಿ ಅಲ್ವಾ? ಅದು ರೈತರಿಗೆ ಗೊತ್ತು. ಏನ್ ಬರೀ ನಿಮ್ಗೆ ಇದೇ ವ್ಯವಹಾರನ? ಏನೋ ಇದೆ ಕಾಯಸು ಎಲ್ಲಿದೆ ಎಲ್ಲಿ ಬೇಕು ಇದೆ ಒಂದು ಕೆಲಸ. ಏನ್ ಪರವಾಗಿಲ್ಲ, ಲಾಭ ಆಯ್ತಾ? ಏನಂತ ಹೇಳಿಲ್ಲ, ಸಾಧಾರಣ. ಅದಕ್ಕೆ ನೋಡ್ತಾ ಇದ್ದೀನಿ. ಅದಕ್ಕೆ ದೊಡ್ಡ ಲಾಟ್, ಈ ಲಾಟ್ ಮಾಡಿದ್ರೆ ಎರಡು ಗೊತ್ತಾಗುತ್ತೆ. ಹೌದು. ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ. ಏನ್ ಹೇಳ್ತೀರಾ ವ್ಯಾಪಾರ? ಏನ್ ಹೇಳ್ತೀರಾ ವ್ಯಾಪಾರ? ಪೂರ 16 ಹೇಳ್ತೀವಿ. ಪೂರ ಆದ್ರೆ 16 ಹಂಗೆ. ಒಂದ್ ಮರಿ 16 ಇನ್ನು ಕಡಿಮೆ ಅಂತಂದ್ರೆ? ಇನ್ನ ಕಡಿಮೆ ಅಂದ್ರೆ 15. ಒಂದ್ ನಂಬರ್ ಹೇಳ್ಬಿಡಿ ನಿಮ್ದು. ಒಂದ್ ನಂಬರ್ ಹೇಳ್ಬಿಡಿ ನಿಮ್ಗೆ. ಹೇಳತ್ತೀವಿ. ಹೇಳ ನಂಬರ್. ಹೇಳ್ತಾನಪ್ಪ. ಹಾಕೊಂಡ್ ಹೇಳ ನಂಬರ್ ಹೇಳು. 6305. ತುಂಬಾ ಖುಷಿ ಆಗುತ್ತೆ. ಆಯ್ತಾ?
ನೋಡಿ ಹಿಂಗೆ ಹಾ ಒಳ್ಳೆ ಮರಿಗಳಿದಾವೆ ಯಾರು ತಗೋಬೋದು ಏನು ಒಳ್ಳೆ ರೇಟು ಐತೆ ಹಾ ಹೇಳಿಲ್ಲ ಸ್ವಾಮಿ ರೇಟ್ ರೇಟ್ ಇಲ್ಲ ಹಾ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಏನು ನೋಡಿ ಹಿಂಗೆ ಮಂದೆನೇ ಹಾಕೊಂಡ್ ಬರ್ತಾರೆ ಮಾರ್ಕೊಂಡು ಹೋಗ್ತಾರೆ ಯಜಮಾನ್ರು ಇವ್ರ ಹಾ ನೋಡಿ ಹಿಂಗೆ ಬರ್ತೀನಿ ಯಜಮಾನ್ರ ತುಂಬಾ ಖುಷಿ ಆಯ್ತು ಮಾತಾಡಿ ನಿಮ್ಮ ಹತ್ರ ಏನ್ ಗುರು ಸಂತೆ ದುರ್ಗದ ಕನ್ನಡಿಗ ಅಂತೇಳಿ ನೋಡಿ ಬರೀ ಮೇಕೆ ಕುರಿ ಸಂತೆನೇ ಇದು ನೋಡೋಣ ಸೌತೆಕಾಯಿ ವ್ಯಾಪಾರಸ್ಥರು ಅಣ್ಣ ಒಂದು ಸ್ವಲ್ಪ ದಾರಿ ಬಿಡ್ತೀರಾ ಬನ್ರಿ ಸ್ವಲ್ಪ ದಾರಿ ಬಿಡ್ರಿ ಏನಪ್ಪ ಪಾಪ ಸುಸ್ತಾಗಿ ಟೀ ಕುಡಿತಾರೆ ಕುಡೀರಿ ಆರಾಮಾಗಿ ಕುಡೀರಿ ಅಲ್ವಾ ಯಾವ್ದು ಸಹ ಚಾನಲ್ ದುರ್ಗದ ಕನ್ನಡಿಗ ಅಂತೇಳಿ ಹಿಂಗಿರುತ್ತೆ ಹಿಂಗೆ ಹೋಗೋಣ ಬಾಗುರ್ವೆ ನನಗೂ ಕೆಲಸ ಐತೆ ಯಾಕಂದ್ರೆ ನಾನು ನೋಡಬೇಕು ಅಣ್ಣ ಒಂದು ಸ್ವಲ್ಪ ದಾರಿ ಬಿಡ್ತೀರಾ ಈಗ ನೋಡ್ರಿ ಹಾಂ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ಯೂಟ್ಯೂಬ್ ಚಾನಲ್ಲು ಮಾಡ್ತೀವಿ ಓರಿಗಳು ಜಾಸ್ತಿ ಇವಾಗ ಸಂತೆ ಜಾತ್ರೆಗಳು ಯಾವುವು ಇಲ್ಲ ಅಂತೇಳಿ ಮಾಡ್ತಾರದು ಅಷ್ಟೇ ಸಂತೆಗಳದ್ದು ಬೇರೆ ಟೈಮಲ್ಲೆಲ್ಲ ಬರೀ ಜಾತ್ರೆಗಳಿದೆ ಮಾಡೋದು ಹಳ್ಳಿ ಕಾರ್ ಇದೆ ಜಾಸ್ತಿ ಸ್ಪೆಷಲ್ ಮಿಡಿಗೇಶಿ ಸೈಡಾ ನೋಡೋಣ ಅವರು ಎಲ್ಲ ಸಸ್ತಾ ಮಾಡೋ ತುಂಬಿರೋದು ನೋಡಿದ್ರು ಎಲ್ಲ ಕುರಿ ಗಾಡಿಗಳೆಲ್ಲ ತುಂಬ್ಕೊಂಡು ಎಲ್ಲ ಬೆಂಗಳೂರು ಎಲ್ಲಿ ಎಲ್ಲ ತುಂಬ್ಕೊಂಡು ನೋಡಿದ್ರು ಎಲ್ಲ ಗಾಡಿ ತುಂಬ ಅವೇ ಗುರು ಹೆಂಗೆ ತುಂಬ ನೋಡ್ರು ಆಟೋದಲ್ಲಿ ಎಲ್ಲ ಫುಲ್ಲು ಅನ್ಕೊಂಡ ಬೆಂಗಳೂರಿಗೆ ಇಲ್ಲಾಂದರೆ ಯಾವ ದೊಡ್ಡ ದೊಡ್ಡ ಸಿಟಿಗೀಗ ಇಲ್ಲಿ ಮಾತ್ರ ಸುಂಕ ವಸೂಲಿ ಮಾಡ್ತಾರೆ ಗುರು ನೋಡೋರು ಹಾಂ ಮೂಲಭೂತ ಸೌಕರ್ಯ ಇಲ್ಲ ಏನು ಮಾಡ್ತೀರಾ ಎಲ್ಲ ಗಾಡಿಗಳೆಲ್ಲ ತುಂಬ್ಕೊಂಡು ರೈತ ಇವತ್ತು ಹಾಂ ನೋಡೋರು ತುಂಬ್ಕೊಂಡು ಆಡೋತಾರೆ ಸಿಟಿಗಳ ಕಡೆ ಈಗ ಎಲ್ಲ ಗಾಡಿಗಳೆಲ್ಲ ಹಾಕೋದು ಹೊರಗಿಂದ ಎತ್ಕೊಂಬರೋದು ನೋಡಿ ಈ ಥರ ತುಂಬ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಎಷ್ಟೊಂದು ಗಾಡಿಗಳು ನಿಲ್ಸೋರು ಗುರು ಏನು ಗುರು ಇದು ಸಂತೆ ದೊಡ್ಡ ಸಂತೆನೆ ಸಂತೆ ತಲೆನೋವು ಬಂದ್ಬಿಡ್ತು ನೋಡಿ ನೋಡಿ ಇದೆಲ್ಲ ಆಚಡೆ ಆರಂಭಿಸಿ ಹೊರಡೆ ಬೇರೆ ಈಗ ಆಚಡೆ
ಜಾಸ್ತಿ ಆಗ್ತಾ ಇದೆ. ಏನಾರ ಒಂದು ಸ್ವಲ್ಪ ಸರಿ ಬಿಡ್ರಿ. ಏನು ದಾರಿ ನಿಲ್ಲಲ್ಲ ಬ್ರೋ, ದಾರಿ ನಿಲ್ಲಲ್ಲ. ಏನಂದ್ರೆ ಎಳ್ಕೊಂಡು ಒಂದು ಸ್ವಲ್ಪ ಬೇಡ. ಏನಪ್ಪ ಮಾಡೋದು, ಬರೀ ಸೌಂಡೇ ಜಾಸ್ತಿ. ದುರ್ಗದ ಕನ್ನಡ ಈಗ ನೋಡ್ಬೋದು ಬರೀ ಸೌಂಡೆ. ಈ ಅಣಿಯ ಬರಿಬೇಡ ಸುಮ್ಮನೆ, ತಲೆನಾಯ್ತದೆ. ಏನು ಗಾಡಿ ಬಿದ್ದು ಆರ್ಭಟನೆ ಜಾಸ್ತಿ ಗುರು. ಅದ್ರಲ್ಲಿ ಮಾತ್ರ ಸಂಚೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ಬಿಡು, ಇವರು ತುಂಬ್ಕೊಂಡವ್ರೆ.